ಅವರು ಗ್ಯಾರಂಟಿ ಯೋಜನೆ ಸಮಿತಿಯ ಸದಸ್ಯರುಗಳ ಸಭೆ ಕರೆದಿದ್ದು ಎಲ್ಲ ಸದಸ್ಯರು ಹಾಜರಿದ್ದು ಎಲ್ಲ ಇಲಾಖೆ ಅಧಿಕಾರಿಗಳು ಹಾಜರಿದ್ದು ಇಲಾಖೆವಾರು ಸದಸ್ಯರುಗಳೆಲ್ಲ ಚರ್ಚೆ ಮಾಡಿದ್ದಾರೆ. ಅದರಂತೆ ಎಲ್ಲ ಸದಸ್ಯರು ಕೂಡಿ ಅಧಿಕಾರಿಗಳು ಚರ್ಚೆಯಾಗಿ ಜನರಿಗೆ ಒಂದು ಯೋಜನೆಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಎಲ್ಲ ಸದಸ್ಯರಿಗೆ ಮತ್ತು ನಮ್ಮ ಇಲಾಖೆಯವರು ಅಧಿಕಾರಿಗಳಿಗೆ ಹಾಗೂ ಪತ್ರಕರ್ತರಿಗೆ ನನ್ನ ಅಂದರೆ ಅತಿ ಹೆಚ್ಚು ಜನ ಈಗ ಶಿವರಾತ್ರಿ ಜಾತ್ರೆ ಹೆಚ್ಚುವರಿ ಜನ ಬರ್ಕೊಳ್ತಾರೆ. ಒಟ್ಟು ಅವಾಗ ನಮ್ಮ ತಕ್ಷಣ ಏನು ಮಾಡೋಕ್ಕಾಗಲ್ಲ. 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಖಾಸಗಿ ಬಸ್ ಬರ್ತೈತಿ. ಇವಾಗ 4 ವರ್ಷ ಸ್ಟಾಪ್ ಆಗಿದೆ. ಈಗ ಎಕ್ಸ್ಟ್ರಾ ಒಂದು ಬಸ್ ಬಿಟ್ಟರೆ ಕಾಲೇಜುಗಳಲ್ಲಿ ಬೇರೆ ಮಾಡಿದ್ವಿ, ಬಸ್ ಮಾಡಿದ್ವಿ. ಅನ್ನಪುರ ಮಾರ್ಗ, ನಂಜನಗೂಡು ರೋಡಿ, ಗ್ರಾಮದ ಮಾರ್ಗ, ತೆಲುಗೂರು ಸವಾರಿಗೆ ಹೋಗಲಿಕ್ಕೆ 2:45 ಬಸ್ ಇದೆ. ಮಧ್ಯದ್ದು ಬೆಳಿಗ್ಗೆ ಹೋದರೆ ಇನ್ನು ಸಂಜೆಗೆ ಬಸ್ ಇದೆ. ಈಗ 10:10ಕ್ಕೂ ಒಂದು ಬಸ್ ಮಾಡಿದ್ವಿ. ಅದಾದ ನಂತರ 2:00ವರೆಗೂ ಕೂಡ ಬಸ್ ಕೊಟ್ಟಿದ್ದೀವಿ. ಈಗ ಅದರ ಮಧ್ಯದಲ್ಲಿ ನೆಡಗಟ್ಟ ಗಾರ್ನೂರು ಕಬಳಿಗೆ ಬೆಳಿಗ್ಗೆ 3 ಕಾಲಿಗೆ, ಬೆಳಿಗ್ಗೆ 7 ಕಾಲಿಗೆ ಹೋದ್ರೆ ಮಧ್ಯಾಹ್ನ 3 ಕಾಲಿಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಈಗ 1 ಗಂಟೆಯಿಂದ ಮತ್ತೊಂದು ಬಸ್ಸನ್ನು ಕೊಟ್ಟಿದ್ವಿ. ಜಾತ್ರೆ ಮುಗಿದ್ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಅಂದರೆ ಈಗ ಆಲ್ಮೋಸ್ಟ್ ನಾವು ಬಸ್ ಕಳಿಸ್ತಿರೋ ಹಳ್ಳಿಗಳೆಲ್ಲ ಎಲ್ಲ ಹಳ್ಳಿಗಳಿಗೂ ಕೂಡ ಬಸ್ಸನ್ನು ಮಾಡಿ ಹಾಕಿಕೊಂಡಿದ್ದೀವಿ. 8:00ವರೆಗೆ 8:00ವರೆಗೆ ಏನಿಲ್ಲ ನಿಗದಿ ಮಾಡಿದ್ದೀವಿ. ಅದು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ನಮಗೆ ಡ್ರೈವರ್ ಕಂಡಕ್ಟರ್ ಇದು ಈ ವಿಚಾರ ಸ್ವಲ್ಪ ಗಂಭೀರವಾಗಿ ತಗೊಂಡು ಬಹಳಷ್ಟು ಪುರುಷರು ಪಾಪ ಬಹಳಷ್ಟು ದೂರ ಜರ್ನಿ ಮಾಡಬೇಕಾದ್ರೆ ನಿಂತ್ಕೊಂಡು ಹೋಗುವಂಥ ಪ್ರಸಂಗ, ಕೆಲವೊಂದು ಜನಕ್ಕೆ ಕಾಯ್ದೆಗಳಿರ್ತವೆ. ಅಂಥವ್ರಿಗೂ ಅನುಕೂಲ ಮಾಡೋ ನಿಟ್ಟಿನಲ್ಲಿ ನಮ್ಮ KSRTC ಜಾಗೃತಿನ ವಹಿಸಬೇಕು ಮತ್ತು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಭೆ ಮೂಲಕ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ, ನೀವು ಮಾತಾಡ್ತಾರೆ. ಈಗ ಮಾಹಿತಿನ ಕಾರ್ಡಲ್ಲಿ ಹಾಕಿದ್ದೀನಿ. ಕಾರ್ಡಲ್ಲಿ ಇರ್ತಕ್ಕಂಥ ಮಾಹಿತಿ, ನಿಮ್ಮ ಹೆಸರು, ಬ್ಲಡ್ ಗ್ರೂಪ್ ಇದ್ರೆ ಬ್ಲಡ್ ಗ್ರೂಪು, ವಿಳಾಸ ಇದನ್ನು ಕೇಳಿದ್ದಾರೆ. ಆ ವಿಳಾಸನ ದಯವಿಟ್ಟು ನಮ್ಮ ಶಿವಲಿಂಗೇಗೌಡ ಅಂತ ನಮ್ಮ ಈ ಇದ್ರದ್ದು ಕೇಸ್ ವರ್ಕರ್ ಇದ್ದಾರೆ, ಗೊತ್ತಿರಬೇಕು, ಟಪಾಲ್ ಇರ್ತಾರೆ, ನೋಡಿರ್ತೀರ ಅಂತ ಅನ್ಕೊಳ್ತೀನಿ. ಅವರೇ ಕೇಸ್ ವರ್ಕರ್. ಅವರ ದಯವಿಟ್ಟು ತಲುಪಿಸಿದ್ರೆ ಎಲ್ಲರೂ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಇಶ್ಯೂ ಮಾಡಲಿಕ್ಕೆ ID ಕಾರ್ಡ್ ಇಶ್ಯೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಹಣ ಬಿಡುಗಡೆ ಆಗಿದೆ. ತಮ್ಮೆಲ್ಲರೂ ಗೊತ್ತಿರುವಂಗೆ ಸಭಾಪತಿ ಪಾವತಿಸಬೇಕು ತಮಗೆ. ಅದಕ್ಕೆ ಕೆಲವರು ಮಾತ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಿ. ಅಧ್ಯಕ್ಷರಾದಂತಹ ಪಿ ಮಾದೇಶ್ ಅವರು ನಾವು ಸಭೆಯ ಯಶಸ್ವಿ ನಡೆಸಿಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೆ ಎಲ್ಲ ಸದಸ್ಯರುಗಳು ಕೂಡ ಈ ಒಂದು ಸಭೆಯಲ್ಲಿ ಆಕ್ಟಿವ್ ಆಗಿ ಚಟುವಟಿಕೆಯಿಂದ ಭಾಗವಹಿಸಿ ತಮ್ಮ ಎಲ್ಲ ಆಗುವ ಪರಿಣಾಮತೆ ಒಂದು ಸಭೆಗೆ ಆಗಮಿಸಲಿಕ್ಕೆ ತಮ್ಮೆಲ್ಲರೂ ಕೂಡ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ